ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ನಾನಂತೂ ಸೂಪರ್ ಆಗಿದ್ದೆ. ಇವತ್ತೇನೆಂದರೆ ನಾನು ವಿಡಿಯೋ ಎಡಿಟಿಂಗ್ ಹೆಂಗೆ ಮಾಡ್ತೆ ಅಂತ ನಿಮ್ಗೆ ತೋರಿಸ್ಬೇಕು ಅಷ್ಟೇ. ಕೆಲವೊಬ್ಬರು ಹೊಸಬರು ಕೇಳಿದ್ರು ವಿಡಿಯೋ ಎಡಿಟಿಂಗ್ ಹೆಂಗೆ ಮಾಡ್ತೀರಿ ಅಂತ. ಕೆಲವೊಬ್ರದೆಲ್ಲ ಕಾಪಿರೈಟ್ ಸ್ಟ್ರೈಕ್ ಎಲ್ಲ ಬರ್ತಾ ಉಂಟು ತುಂಬ. ನಂದು ಮುಂಚೆ ಬಂದಿತ್ತು, ಆದರೆ ಈಗ ಅವಾಯ್ಡ್ ಆಗಿದೆ, ಬರ್ತಾ ಇಲ್ಲ ಕಾಪಿರೈಟ್ ಸ್ಟ್ರೈಕು. ಹಾಗಾದರೆ ನಾನು ಹೇಗೆ ವಿಡಿಯೋ ಎಡಿಟ್ ಮಾಡ್ತೀನಿ, ಯಾವ ರೀತಿ ಕಾಪಿರೈಟ್ ಸ್ಟ್ರೈಕಿಂದ ಬಚಾವಾಗ್ತೀನಿ ಅಂತ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನಾನು ಮುಂಚೆಲ್ಲ ಬೇರೆ ಬೇರೆ ಹಲವಾರು ಆ್ಯಪ್ಗಳನ್ನು ಬಳಸ್ತಾ ಇದ್ದೆ ಎಡಿಟ್ ಮಾಡಲಿಕ್ಕೆ. ಈಗ ಕೊನೆಯದಾಗಿ ಒಂದು ಆ್ಯಪನ್ನು ಇಟ್ಕೊಂಡಿದ್ದೀನಿ, ಅದು YT ಅವರದ್ದೇ ಆ್ಯಪು. ಹಾಗಾದರೆ ಆ ಆ್ಯಪ್ ಯಾವುದು, ಆ ಆ್ಯಪಲ್ಲಿ ಯಾವ ರೀತಿ ಎಡಿಟ್ ಮಾಡ್ಬೋದು ಅಂತೆಲ್ಲ ನಿಮಗೆ ನನಗೆ ಎಷ್ಟು ಗೊತ್ತು ಅಷ್ಟು ಹೇಳ್ಕೊಡ್ತೀನಿ. ಯಾಕಂದರೆ ನನಗೆ ಪೂರ್ತಿ ಗೊತ್ತಿದೆ ಅಂತ ಹೇಳಲ್ಲ. ನಾನು YT ಕ್ರಿಯೇಟರ್ ಅಲ್ಲ, ನಾನು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ವಿಡಿಯೋ ಮಾಡೋನು. ಹಾಗಾಗಿ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹೊಸ ವಿಡಿಯೋ ಹಾಕಿದ್ಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಬರ್ತದೆ, ನೀವು ಕೂಡಲೇ ನನ್ನ ವಿಡಿಯೋ ನೋಡ್ಬೋದು ಅಂತ ಹೇಳ್ತೇನೆ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡುವ. ಒಂದು YT ಅವರದ್ದೇ ಒಂದು ಆ್ಯಪ್ ಇದೆ, ಯಾವುದು ಅಂದರೆ YT ಕ್ರಿಯೇಟ್ ಅಂತ. ಓಕೆನಾ? ಅದನ್ನು ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆದಮೇಲೆ ಮುಂದಿನ ಪ್ರೊಸೆಸ್ ಹೇಗಂತ ಹೇಳ್ತೀನಿ ನೋಡಿ. YT ಕ್ರಿಯೇಟ್ ಆ್ಯಪ್ ಇದೆ, ಓಪನ್ ಮಾಡಿದ್ದೀನಿ. ಇದಕ್ಕೇನೆಂದರೆ ನಿಮ್ಗೆ ಡಾಟಾ ಬೇಕೇ ಬೇಕು. ಇದಕ್ಕೆ ನೆಟ್ ಆನ್ ಇದ್ದರೆ ಮಾತ್ರ ಈ ಆ್ಯಪ್ ವರ್ಕ್ ಆಗುತ್ತೆ. ಆಫ್ಲೈನಲ್ಲಿ ಈ ಆ್ಯಪ್ ವರ್ಕ್ ಆಗೋದಿಲ್ಲ. ಓಕೆನಾ? ನೋಡಿ, ಇಲ್ಲೀಗ ಪ್ಲಸ್ ಅಂತ ಇದೆ ಕೆಳಗಡೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ನಮಗೆ ಇಲ್ಲಿ ಗ್ಯಾಲರಿ ಶೋ ಆಗುತ್ತೆ. ಓಕೆನಾ? ನಾನು ನಿಮಗೆ ಹಳ್ಳಿ ಭಾಷೆಯಲ್ಲೇ ಹೇಳ್ತೀನಿ, ಯಾಕಂದರೆ ಇದು ಹಳ್ಳಿಯವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಓಕೆನಾ? ಈಗ ನೆಟ್ಟಿಗೆ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಿರಲ್ಲ ಅಂಥವರಿಗೆ ಅದೆಲ್ಲ ಶಾರ್ಟ್ಸಿಗೆ ಹೆಲ್ಪ್ ಆಗುತ್ತೆ. ವಿಡಿಯೋ ಕೂಡ ಮಾಡ್ತಾರೆ ಅಂಥ ವಿಡಿಯೋ ಹೆಂಗೆ ಮಾಡಬೇಕು ಅಂತ ಒಂಚೂರು ಈಗ ತಗೊಳ್ಳಿ. ಯಾವುದರ ಒಂದು ಆಯ್ತು ತಗೊಂಡಿದ್ದೆ ನೋಡಿ, ಈಗ ಬಂತು. ಈಗ ನೀವು ಉದ್ದ ವಿಡಿಯೋ ಇಟ್ಕೊಂಡು ನೀವು ಇದು ಮಾಡಿದ್ದಕ್ಕೆ ಅದು ಕರೆಕ್ಟಾಗಿ ಶಾರ್ಟ್ಸಿಗೆ ಎಷ್ಟು ಬೇಕೋ ಅಷ್ಟೇ ರೇಂಜಿಗೆ ಬಂತದು. ಮತ್ತು ನೀವೇನೋ ಮಾಡೋ ಕೆಲಸ ಇಲ್ಲ ಇದಕ್ಕೆ. ಓಕೆನಾ? ನೋಡಿ, ವಿಡಿಯೋ ಬಂದಿದೆ. ಓಕೆನಾ? ನೀವು ಇಲ್ಲಿ ಆಮೇಲೆ ಕೆಳಗೆ ನೋಡಿ ಸ್ಪ್ಲಿಟ್ ಅಂತಿದೆ, ಸ್ಪ್ಲಿಟ್. ಹೀಗೆ ಜಸ್ಟ್ ಹೋಗುತ್ತೆ ಇಲ್ಲಿ ಮಾರ್ಕು. ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಸ್ಪ್ಲಿಟ್ ಮಾಡಿದ್ರೆ ಇಲ್ಲಿ ಕಟ್ ಆಗುತ್ತೆ. ಇಲ್ಲಿ ಬೇಕಾದ್ರೆ ನೀವು ತೆಗೆದಾಕ್ಬೋದು, ಯಾವ್ದು ಬೇಕೋದು. ಓಕೆನಾ? ಆಮೇಲೆ ಟೆಕ್ಸ್ಟ್ ಅಂತ ಇರ್ತದೆ, ಇಲ್ಲಿ ಟೆಕ್ಸ್ಟ್ ಅಂತ ನೋಡಿ. ಟೆಕ್ಸ್ಟ್ ಇಲ್ಲಿ ಪ್ಲೇನ್ ಟೆಕ್ಸ್ಟ್ ಅಂದರೆ ಬರೀ ಟೆಕ್ಸ್ಟ್ ಮಾತ್ರ ಬರ್ತದೆ ನೋಡಿ. ಇಷ್ಟೇ ನಾನು ನಿಮ್ಗೆ ಜಸ್ಟ್ ತೋರಿಸ್ತಾ ಇರೋದು. ಇದರಲ್ಲಿ ನಿಮಗೆ ಇಲ್ಲಿ ಮತ್ತೆ ಮಾಡ್ಬೋದು. ಇಲ್ಲಿ ಎ ಸ್ಟೈಲು ಫಾಂಟ್ ನೋಡಿ, ಇದರ ಚೇಂಜ್ ಮಾಡಬಹುದು, ಯಾವ್ದು ಬೇಕೋ ಅದು. ಓಕೆನಾ? ಕಲರ್ ಚೇಂಜ್ ಮಾಡ್ಬೋದು ನೋಡಿ. ಇಲ್ಲಿ ಫಾಂಟ್ ಇದೆ, ಕಲರು. ಓಕೆನಾ? ಬ್ಯಾಕ್ಗ್ರೌಂಡು, ಫಾರ್ಮ್ಯಾಟು, ಔಟ್ಲೈನ್ ಬೇಕಾದ್ರೆ ಔಟ್ಲೈನು ಹಾಕೊಳ್ಳಿ, ಶ್ಯಾಡೋ, ಹಾಕೊಳ್ಳಿ. ಆಮೇಲೆ ಇನ್ನೊಂದು ಬರ್ತದೆ ಇಲ್ಲಿ. ಓಕೆನಾ? ಮತ್ತೆ ಟೆಕ್ಸ್ಟ್ ತಗೊಳ್ಳಿ ನೋಡಿ, ಟೆಕ್ಸ್ಟ್ ಇಫೆಕ್ಟ್ ಅಂತ ಬರುತ್ತೆ. ಇಲ್ಲಿ ಈಗ ಪ್ಲಸ್ ಮಾಡಿದಾಗ ನಿಮ್ಗೆ ಇಫೆಕ್ಟ್ ಬರ್ತದೆ. ಹೀಗೆ ಇದೇನೆಂದರೆ ನಿಮಗೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಅಂತ ಹಾಕ್ತೀವಲ್ವ, ಆ ರೀತಿ ನೋಡಿ. ನಾನು ಒಂದು ಹಾಕ್ತೀನಿ, ಈಗ ಇದು ತಗೋತೀನಿ. ಲೈಕ್ ಅಂತ ಬರ್ದೆ ನಾನೀಗ ಇಲ್ಲಿ. ಓಕೆನಾ? ನೋಡಿ, ಲೈಕ್. ಹೌದಾ? ನೆಕ್ಸ್ಟ್ ಶೇರ್, ಅದೇ ತಗೋಬಿಟ್ಟು ಯಾವುದೋ ಒಂದು ತಗೋಬಿಟ್ಟು
ಶೇರ್, ಓಕೆನಾ, ಶೇರ್ ಆಮೇಲೆ ಸಬ್ಸ್ಕ್ರೈಬ್ ಈ ಥರ ಹಾಕ್ಬೋದು ನೀವು. ಸಬ್ಸ್ಕ್ರೈಬ್ ಅಂತ ಹಾಕುವ ನೋಡುವ. ಸಬ್ಸ್ಕ್ರೈಬ್, ಓಕೆನಾ. ಇಲ್ಲೂ ಬೆಲ್ ಐಕಾನ್ ಬೇಕಾದ್ರೆ ಹಾಕ್ಕೊಳ್ಳಿ, ಪರವಾಗಿಲ್ಲ, ಬದಿಯಲ್ಲಿ. ಆ್ಯಂಡ್ ನೋಡಿ, ಇದು ನಾನು ಜಸ್ಟ್ ಟೈಪ್ ಮಾಡಿದ್ದು. ಲೈಕ್, ಶೇರ್, ಸಬ್ಸ್ಕ್ರೈಬ್, ಓಕೆ. ಆಮೇಲೆ ಇನ್ನೊಂದೇನಂದರೆ ಮೇನು ನೋಡಿ, ನೀವು ವಾಯ್ಸ್ ಓವರ್ ಕೂಡ ಕೊಡ್ಬೋದು. ಇಲ್ಲಿ ಸ್ಟಿಕ್ಕರ್ ಕೂಡ ಕೊಡ್ಬೋದು, ಸ್ಟಿಕ್ಕರ್ ಹಾಕ್ಬೋದು, ಓಕೆನಾ. ನೋಡಿ, ಲೈಕ್, ಲೈಕ್ ಸ್ಟಿಕ್ಕರ್ ಉಂಟು. ಆಮೇಲೆ ಸಬ್ಸ್ಕ್ರೈಬ್ ಸ್ಟಿಕ್ಕರ್ ಕೂಡ ಉಂಟು. ಸಬ್ಸ್ಕ್ರೈಬ್ ನೋಡಿ, ಸಬ್ಸ್ಕ್ರೈಬ್ ಸ್ಟಿಕ್ಕರ್ ಉಂಟು. ಸಬ್ಸ್ಕ್ರೈಬ್ ಮತ್ತು ನೀವು ಈ ಸ್ಟಿಕ್ಕರ್ ಏನಂದರೆ ನೀವು ಮತ್ತೆ ಟೈಪ್ ಮಾಡೋ ಕೆಲಸನೇ ಇಲ್ಲ, ಓಕೆನಾ. ನೋಡಿ, ಎಷ್ಟು ಒಂದರಲ್ಲೇ ಬರ್ತದೆ, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್, ಶೇರ್ ಅಂತ. ಈ ಥರ ತುಂಬ ಇದೆ. ಅಂದರೆ ಯೂಟ್ಯೂಬ್ ಅವರಿಗೆ ಹೆಲ್ಪ್ ಆಗುವಂಥ ಎಲ್ಲ ಫೀಚರ್ಸ್ ಕೂಡ ಇದರಲ್ಲಿದೆ. ಓವರ್ಲೇ ಅಂದರೆ ನೋಡಿ ತೋರಿಸ್ತೀನಿ. ಓವರ್ಲೇ ಅಂದರೆ ಈಗ ಮಾಡಿಬಿಟ್ಟು ಮತ್ತು ಯಾವುದೋ ಒಂದು ವಿಡಿಯೋ ತೊಗೋತೀನಿ ನಾನು. ನೋಡಿ, ಇದು ಮತ್ತೊಂದು ವಿಡಿಯೋ ಇದ್ರ ಮೇಲೆ, ಹೌದಾ. ಈಗ ಮಾಡಿ ವಿಡಿಯೋ ಹಾಕ್ಬೋದು ನೀವು. ನೋಡಿ, 2 ವಿಡಿಯೋ ಪ್ಲೇ ಆಗ್ತಾ ಉಂಟು ಈಗ. ಓವರ್ಲೇ, ಓಕೆನಾ. ಇಷ್ಟ ಆಯಿತು. ಇಲ್ಲಿ ರೇಷಿಯೋ ಮೇನ್ ಬೇಕಾಗಿರ್ತಿದೆ. ನೋಡಿ, ಇದಕ್ಕೆ ಉದ್ದ ವಿಡಿಯೋಗೆ ರೇಷಿಯೋ ಎಷ್ಟಿರಬೇಕು ಅಂದರೆ 9:16 ಇರಬೇಕು, ಓಕೆನಾ. ಅದೇ ಅಡ್ಡ ವಿಡಿಯೋ ಆಗಿಬಿಟ್ರೆ 16:9 ತೋರಿಸ್ತೀನಿ ಮುಂದೆ. ಇದಕ್ಕೆ 9:16 ಇರಬೇಕು. ಸೇವ್, ಓಕೆನಾ. ತುಂಬ ಇದೆ, ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡು ಇದು ಮಾಡಿ. ಎಲ್ಲ ಸುಮ್ಮನೆ ವಿಡಿಯೋ ಉದ್ದ ಮಾಡೋದಿಲ್ಲ, ಓಕೆನಾ. ಅಷ್ಟೇ ಸಾಕು. ನೋಡಿ, ನೀವು ಮತ್ತೆ ಹಿಂದ್ಗಡೆ ವಿಡಿಯೋ ಏನಾದ್ರು ಆ್ಯಡ್ ಮಾಡಬೇಕು ಅಂದರೆ ಈ ಡ್ರ್ಯಾಗ್ ಮಾಡಿಬಿಟ್ಟು ಹೀಗಿರ್ತದೆ, ಹೀಗೆ ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಬೋದು ವಿಡಿಯೋ ನೀವು ಹಿಂದೆ. ಇಲ್ಲಿ ಆ್ಯಡ್ ಆಯಿತು ನೋಡಿ. ಲಾಸ್ಟಿಗೆ ಮತ್ತೆ ಆ್ಯಡ್ ಮಾಡ್ಬೋದು ನೀವು. ನೋಡಿ, ಫೋಟೋ ಹಾಕ್ತಿದ್ದೆ ನಾನು. ನೋಡಿ, ಲಾಸ್ಟಿಗೆ ಫೋಟೋ ಬಂತು. ಈ ಥರ ಏನು ಬೇಕಾದ್ರೆ ಆ್ಯಡ್ ಮಾಡ್ಬೋದು ಮಧ್ಯ. ಹೀಗೆ ತುಂಬ ಸೆಟ್ಟಿಂಗ್ಸ್ ಇದೆ. ನೆಕ್ಸ್ಟ್ ಸೇವ್ ಮಾಡೋದು. ಇಲ್ಲಿ ನೋಡಿ, ಮೇಲ್ಗಡೆ ಒಂದು ಮಾರ್ಕ್ ಉಂಟು, ಬಾಣ ಚಿಹ್ನೆ ಉಂಟು. ಅಲ್ಲಿ ಪ್ರೆಸ್ ಮಾಡಿಬಿಟ್ರೆ ಫ್ರೇಮ್ ರೇಟ್ 30 FPS ಇರಲಿ, ಫೈಲ್ ಫಾರ್ಮ್ಯಾಟ್ MP4. ಆಮೇಲೆ ರೆಸಲ್ಯೂಷನ್ ನೋಡಿ, ರೆಸಲ್ಯೂಷನಲ್ಲಿ ಯಾವ್ದು ಬೇಕೋ ಅದು ತಗೊಳ್ಳಿ, ಓಕೆನಾ. 2K ಅಂದರೆ ಹೈ ಕ್ವಾಲಿಟಿ ಆಗ್ತದೆ, ಸ್ವಲ್ಪ ಜಾಸ್ತಿ. ಹೈ ಅಂದರೆ 1080 ಪರವಾಗಿಲ್ಲ, ಸ್ಟ್ಯಾಂಡರ್ಡು ಪರವಾಗಿಲ್ಲ. 2K ಸ್ವಲ್ಪ ಚೆನ್ನಾಗಿರ್ತದೆ ಕ್ವಾಲಿಟಿ. ನಿಮ್ಮ ಕ್ಯಾಮ್ರಾ ಹೆಂಗೆ ಉಂಟು ಅದ್ರ ಮೇಲೆ ಡಿಪೆಂಡು, ತಗೊಳ್ಳಿ, ಓಕೆನಾ. ನಾನು 1080 ತೊಗೊಂಡಿದ್ದೀನಿ. ಎಕ್ಸ್ಪೋರ್ಟ್ ಕೊಟ್ಬಿಟ್ರೆ ಇಲ್ಲೇ ನೋಡಿ ವಿಡಿಯೋ ಸೇವ್ ಆಗ್ತಾ ಉಂಟು. ಒಂದು ಸ್ವಲ್ಪ 1 ನಿಮಿಷ ಅಥವಾ 30 ಸೆಕೆಂಡ್ ತಗೋತದೆ ಸೇವ್ ಆಗಲಿಕ್ಕೆ. ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಎಲ್ಲರೂ ಕೂಡ. ಈಗ ಇದು ಜಸ್ಟ್ ಇದೇನು ಗೊತ್ತಾ, ಇದು ಶಾರ್ಟ್ ಎಡಿಟ್ ಮಾಡಲಿಕ್ಕೆ ಆಯಿತು. ಶಾರ್ಟ್ ಅಥವಾ ಇದು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಉದ್ದ ನಾವು ಮೊಬೈಲ್ ಹೆಂಗೆ ಹಿಡ್ಕೊತೀವಲ್ವ, ಹಾಗೆ ಇರೋ ವಿಡಿಯೋನ ನಾವು ಎಡಿಟ್ ಮಾಡೋದು. ಇನ್ನು ಅಡ್ಡ ಮೊಬೈಲ್ ಇಟ್ಕೊಂಡು ನಾವು ವಿಡಿಯೋ ಮಾಡ್ತೀವಲ್ವ, ಅದನ್ನು ಹೇಗೆ ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ಅಪ್ಲೋಡ್ ಆ್ಯಸ್ ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸ್ ಅಂತ ಬರ್ತದೆ. ನೀವು ಡೈರೆಕ್ಟಾಗಿ ಅಪ್ಲೋಡ್ ಕೂಡ ಮಾಡ್ಬೋದು ಹಾಗೆ ಯೂಟ್ಯೂಬಿಗೆ. ನಾನು ಅಪ್ಲೋಡ್ ಮಾಡ್ತಾ ಇಲ್ಲ. ನಿಮಗೆ ಮತ್ತೆ ಅಪ್ಲೋಡ್ ಬಗ್ಗೆ ವಿಡಿಯೋ ಬೇಕಂದರೆ ಮತ್ತೆ ಕೇಳಿ, ಅದು ಹೇಳ್ತೇನೆ, ಓಕೆನಾ. ಈಗ ನೋಡಿ, ನಾನು ಅಡ್ಡ ವಿಡಿಯೋ. ಇನ್ನೊಂದು ನಿಮಗೆ ಟಿಪ್ಸ್ ಏನಂದರೆ, ಯಾರು ಕೂಡ ಸ್ಟ್ರೇಟ್ ಮೊಬೈಲ್ ಇಟ್ಕೊಂಡು ಮಾಡಿದ ವಿಡಿಯೋ ಮತ್ತು ಅಡ್ಡ ಮೊಬೈಲ್ ಹಾಕಿದ ವಿಡಿಯೋ 2 ಸೇರಿಸಿ ಎಡಿಟ್ ಮಾಡಬೇಡಿ ದಯವಿಟ್ಟು. ಅದು ಹಾಗಾಗಿಬಿಟ್ರೆ 2 ವಿಡಿಯೋ ಸರಿ ಸೆಟ್ ಆಗೋದಿಲ್ಲ ಅದು, ಓಕೆನಾ. ಯಾವುದಾದ್ರು ಒಂದೇ ಆ್ಯಂಗಲ್ ವಿಡಿಯೋ ಮಾಡಿದ್ದು ವಿಡಿಯೋನ ಅಷ್ಟು ಸೇರಿಸಿ ಎಡಿಟ್ ಮಾಡಿ, ಓಕೆನಾ. ಇಲ್ಲದಾಗಿದ್ದರೆ ನೀವು ಕಟ್ ಮಾಡಬೇಕಾಗ್ತದೆ. ಕಟ್ ಮಾಡಿ ಎಷ್ಟು ಬೇಕು ಅಷ್ಟೇ ತೆಗೆದು ಹಾಕಬೇಕಾಗ್ತದೆ ಅಷ್ಟೇ. ನೋಡಿ, ನಾನೀಗ
ಅಡ್ಡ ವಿಡಿಯೋ ಎಡಿಟ್ ಮಾಡಿ ತೋರಿಸ್ತೇನೆ ಹೆಂಗಂತ. ಓಕೆನಾ, ಈ ಯಾವುದೋ ಒಂದು ವಿಡಿಯೋ ತೊಗೋತೀನಿ ನೋಡಿ, ಇದು ಉದ್ದ ಇದೆ ವಿಡಿಯೋ ತೊಗೋತೀನಿ. ಈಗ ತೊಗೊಂಡಾಗ ನೋಡಿ ಹೀಗೆ ಬರ್ತದೆ, ಹೌದಾ? ಅದು ನಮ್ಗೆ ಅಡ್ಡ ಬೇಕು, ಅಂದರೆ ಅಡ್ಡ ಇದಕ್ಕೆ ರೇಂಜಿಗೆ ಬೇಕು ವಿಡಿಯೋ. ಆವಾಗ ಅಡ್ಡ ಇದ್ದ ವಿಡಿಯೋ ಆಗಿಬಿಟ್ಟು ಡೈರೆಕ್ಟಾಗಿ ಹಾಗೆ ಬಂದುಬಿಡ್ತದೆ. ಮತ್ತು ಮುಂದೆ ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ಏನು ಮಾಡಬೇಕಂದ್ರೆ, ಇಲ್ಲಿ ರೇಷಿಯೋ ಅಂತಿದೆ ಕೊನೆಯಲ್ಲಿ, ಎಸ್ಪೆಕ್ಟ್ ರೇಷಿಯೋ ಅಂತಿದೆ ನೋಡಿ. ಇದು ತಗೊಂಡು 9:16 ತೊಗೋಬಾರ್ದು, 16:9 ತೊಗೋಬೇಕು. ಉದ್ದ ಮಾಡಿದ ವಿಡಿಯೋ ಕಟ್ ಮಾಡಿದ ಕೂಡಲೇ, ಅಡ್ಡ ಮಾಡಿದ ಕೂಡಲೇ ಅದು ಹೀಗಾಗ್ತದೆ. ಹಾಗಾಗಿ ಆ ರೀತಿ ಮಾಡಲಿಕ್ಕೆ ಸಮಸ್ಯೆ. ಸ್ವಲ್ಪ ಝೂಮ್ ಮಾಡಿ ಮಾಡ್ಬೋದು, ಬಿಟ್ಟರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನೀವು ಈಗ ಬಿಡ್ತೇನೆ ನೋಡಿ, ಏನು ಕಾಣಿಲ್ಲ. ಹಾಗಾದರೆ ಈ ಕಟ್ಟಾಗುತ್ತೆ. ಹಾಗಾಗಿ ಯಾವುದೇ ವಿಡಿಯೋ ಹೇಗುಂಟು ಹಾಗೆ ಅಷ್ಟು ವಿಡಿಯೋನೂ ಮಾಡಿ. ಒಂದು ವಿಡಿಯೋ ಬರುತ್ತೆ, ವಿಡಿಯೋ ಅಷ್ಟು ಅಡ್ಡ ಅಂದರೆ ಫುಲ್ ಅಡ್ಡನೇ ಮಾಡಿ, ಅದಕ್ಕೆ ಮಾಡಿ ನೋಡಿ. ಬುಕ್ ಅಷ್ಟೇ ಸೇಮ್, ಮತ್ತೇನಿಲ್ಲ. ಈ ರೇಷಿಯೋ ತಗೋಬಿಟ್ಟು ಬೇಕಾದ್ರೆ ನೀವು ವಿಡಿಯೋ ಆ್ಯಡ್ ಮಾಡಿ ಬೇಕಾದ್ರೆ. ಬಾಕಿ ಎಲ್ಲ ಸೇಮ್ ಇರುತ್ತೆ. ಓಕೆ, ನಾನು ಫಸ್ಟಿಗೆ ತೋರಿಸಿದ್ನಲ್ಲ, ಅದಷ್ಟು ಸೆಟ್ಟಿಂಗ್ಸ್ ಇದಕ್ಕೂ ಬರ್ತದೆ. ಮತ್ತು ಅಷ್ಟನ್ನು ನಾನು ಹೇಳ್ತಾ ಇರಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಇದೇ ಜಸ್ಟ್ ಒಂದು ಇದು ಹಾಕಿಬಿಟ್ಟು ತೋರಿಸ್ತೀನಿ ಅಷ್ಟೇ. ನೋಡಿ, ಇದು ಅಡ್ಡ ವಿಡಿಯೋ ಸ್ಪ್ಲಿಟ್ ನೋಡಿ. ನಿಮಗೆ ರೇಷಿಯೋ ತೋರಿಸ್ತೀನಿ ನೋಡಿ, ಎಸ್ಪೆಕ್ಟ್ ರೇಷಿಯೋ ನೋಡಿ. ಇದು 16:9 ಆಲ್ರೆಡಿ ಇದೆ. ಅದು ಇದ್ಬಿಟ್ರೆ ಸೆಟ್ ಆಗಿಬಿಡ್ತದೆ. ಓಕೆನಾ, ಬೇರೆ ಯಾವುದು ರೇಷಿಯೋದಲ್ಲಿ ಇದ್ಬಿಟ್ರೆ ಸೆಟ್ ಆಗಲ್ಲ. ಅದು ಅಡ್ಡ ನೋಡಿ, ಅದು ಅಡ್ಡ ಕಾಣುತ್ತೆ ಅಲ್ಲ ಮೊಬೈಲಲ್ಲಿ. ಅಡ್ಡ 16:9, ಉದ್ದ 9:16 ಅಷ್ಟೇ. ಈ 2 ರೇಂಜಲ್ಲಿ ನಿಮ್ಮದು ರೇಷಿಯೋದಲ್ಲಿ ಇರಬೇಕು ವಿಡಿಯೋ ಯಾವುದಾದ್ರೂ. ಓಕೆನಾ ನೋಡಿ, ಇದು ಹಾಗೇ ಇದೆ. ಬಾಕಿ ಎಲ್ಲ ಸೆಟ್ಟಿಂಗ್ಸ್ ಸೇಮ್. ನಿಮ್ಗೆ ಏನು ಬೇಕೋ ಅದು ಆ್ಯಡ್ ಮಾಡಬಹುದು. ಇದರಲ್ಲಿ ಇಫೆಕ್ಟ್ಸು ನೋಡಿ, ಇಫೆಕ್ಟ್ಸ್ ಕೂಡ ಹಾಕ್ಬೋದು. ಯಾವ್ದು ಬೇಕಾದ್ರೆ ಬ್ಲ್ಯಾಕು ಈ ರೀತಿ ಹಾಕ್ಬೋದು ನೀವು. ಓಕೆನಾ, ಅಡ್ಜಸ್ಟು ಮಾಡ್ಬೋದು. ಆಮೇಲೆ ಇಲ್ಲಿ ನಾನು ಇನ್ನೊಂದು ಮೇನ್ ಪಾಯಿಂಟ್ ನಿಮ್ಗೆ ಹೇಳಲೇ ಇಲ್ಲ, ಏನಂದರೆ ಮ್ಯೂಸಿಕ್ ಹೇಗೆ ಆ್ಯಡ್ ಮಾಡೋದು ಅಂತ. ಇಲ್ಲಿ ನೋಡಿ, ಇಲ್ಲಿ ಸೌಂಡ್ ಅಂತ ಇದೆ ಕೆಳಗಡೆ. ವಿಡಿಯೋ ಮೇಲೆ ಟಚ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಬರ್ತದೆ ಸ್ಪ್ಲಿಟ್ಟು. ಈ ಥರ ಹೀಗೆ ಮಾಡಿಬಿಟ್ಟು ಸ್ಪ್ಲಿಟ್ ಬರ್ತದೆ. ಸ್ಪ್ಲಿಟ್ಟು, ಫಿಲ್ಟರು, ಇಫೆಕ್ಟ್ಸು, ಅಡ್ಜಸ್ಟು, ರಿಮೂವ್ ಬ್ಯಾಕ್ಗ್ರೌಂಡು, ಟ್ರಾನ್ಸಿಷನ್ನು, ಸ್ಪೀಡು, ವಾಲ್ಯೂಮು, ಆಡಿಯೋ ಕ್ಲೀನಪ್ಪು, ರೊಟೇಟ್, ರಿಪ್ಲೇಸ್, ರಿಅರೇಂಜ್, ಡಿಲೀಟ್, ಡೂಪ್ಲಿಕೇಟ್. ಓಕೆನಾ, ಮೇಲೆ ಬೇಕಾಗಿರೋದು ಸ್ಪ್ಲಿಟ್ಟು, ಕಟ್ ಮಾಡೋದು, ತೆಗೆದುಹಾಕೋದು. ಫಿಲ್ಟರ್ ಬೇಕಾದ್ರೆ ನೀವು ಹಾಕ್ಬೋದು, ಯಾವ್ದು ಬೇಕಾರೋದು. ಆಮೇಲೆ ಅಡ್ಜಸ್ಟು ಮಾಡ್ಬೋದು, ಬ್ರೈಟ್ನೆಸ್ಸು ಈ ಥರ ಅಡ್ಜಸ್ಟ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಕೂಡ ತೆಗೆದು ಹಾಕ್ಬೋದು ಅಂತ ಇಲ್ಲಿ ನೋಡಿ ಉಂಟು. ಆಮೇಲೆ ಟ್ರಾನ್ಸಿಷನ್ ಅದು ಮಾಡ್ಬೋದು. ಆ ಕಡೆ ಈ ಕಡೆ ಎರಡು ಇದು ಮಾಡಿ ನೋಡಿ. ಸ್ಪೀಡು ನಿಮಗೆ ಫಾಸ್ಟ್ ಮಾಡ್ಬೇಕಂದ್ರೆ ಸ್ಪೀಡ್ ನೋಡಿ, ಸ್ಪೀಡು ಇಲ್ಲಿ ಫಾಸ್ಟು, ಈ ಕಡೆ ಫಾಸ್ಟು, ಈ ಕಡೆ ಸ್ಲೋ ಆಗ್ತದೆ. ಓಕೆನಾ, ಮಾಡ್ಬೋದು ನೀವು ಇಲ್ಲಿ. ಆಮೇಲೆ ವಾಲ್ಯೂಮ್, ನಿಮ್ಮದು ಒರಿಜಿನಲ್ ವಾಲ್ಯೂಮ್ ನೀವು ತೆಗಿಬೇಕು ಅಂತ ಅಂದರೆ, ಓಕೆನಾ, ಇದು ನೋಡಿ, ಇದು ಜಸ್ಟ್ ಇದರಲ್ಲಿ ಟಚ್ ಮಾಡಿಬಿಟ್ಟು ತೆಗಿಬೇಕು ಅಂದರೆ ಇಲ್ಲಿ ಟಚ್ ಮಾಡಿಬಿಟ್ಟು ನೋಡಿ, ಫುಲ್ಲು ಈಗ ಹೋಗಿಬಿಟ್ರೆ ಅಷ್ಟು ವಾಲ್ಯೂಮ್ ಮ್ಯೂಟ್ ಆಗಿಬಿಡ್ತದೆ, ಇರೋದಿಲ್ಲ. ಹಾಗೆಯೇ ಅಷ್ಟು ಇದರದ್ದು ವಾಲ್ಯೂಮ್ ನೀವು ತೆಗಿಬಹುದು ನೋಡಿ, ವಾಲ್ಯೂಮ್ ಅಂತ. ಓಕೆನಾ, ಆಡಿಯೋ ಕ್ಲೀನಪ್ ಅಂತ ನಾನು ಬಳಸ್ತಾ ಇಲ್ಲ. ಅದು ರೊಟೇಟ್, ರಿಪ್ಲೇಸ್, ರಿಅರೇಂಜ್, ಡಿಲೀಟ್ ಮಾಡೋದಷ್ಟೇ. ಡೂಪ್ಲಿಕೇಟ್ ಅಂದರೆ ಇದರದ್ದೇ ಮತ್ತೊಂದು ಕಾಪಿ ರೆಡಿ ಆಗಿಬಿಡ್ತದೆ ಅಲ್ಲಿ. ಇಷ್ಟ ಆಯಿತು. ಓಕೆನಾ, ವಿಡಿಯೋ ಮೇಲೆ ಪ್ರೆಸ್ ಮಾಡಿದಾಗ ಇಷ್ಟು ಆಪ್ಷನ್ ಬರ್ತದೆ. ಪ್ರೆಸ್ ಮಾಡಿದೆ ಹಾಗೆ ಬಿಟ್ಟಾಗ ನೋಡಿ, ಇಲ್ಲಿ ಓವರ್ಲೇ, ಟೆಕ್ಸ್ಟ್, ಸ್ಟಿಕ್ಕರ್, ಸೌಂಡ್ ನೋಡಿ, ಇದೇ ಇಂಪಾರ್ಟೆಂಟ್. ಸೌಂಡು ನೀವು ಸೌಂಡ್ ಆ್ಯಡ್ ಮಾಡಬೇಕಾದ್ರೆ ನೀವು ಫಸ್ಟಿಂದ ಆ್ಯಡ್ ಮಾಡ್ತೀರಾ ಅಂತಾದರೆ ಫಸ್ಟಿಂದ ವಿಡಿಯೋ ತೊಗೋಬೇಕಿಲ್ಲ. ಅರ್ಧಕ್ಕೆ ಆ್ಯಡ್ ಆಗ್ತದೆ. ಈ ಮಧ್ಯೆ ಲೈನ್ ಉಂಟಲ್ಲ, ಆ ಲೈನಿಂದ ಸ್ಟಾರ್ಟಿಂಗೇ ವಿಡಿಯೋ ಇರಬೇಕು. ಇಲ್ಲಿ ಸೌಂಡ್ ಅಂತ ತೊಗೋಬೇಕು. ಇಲ್ಲಿ ನೋಡಿ, ಯಾವುದೋ ಒಂದು ಮ್ಯೂಸಿಕ್ಕು, ಇಲ್ಲಿ ಮ್ಯೂಸಿಕ್ ಅಷ್ಟೇ ಬರ್ತದೆ, ಯಾವುದೇ ಹಾಡುಗಳು ಏನು ಬರೋದಿಲ್ಲ. ಓಕೆನಾ, ಆ ಮ್ಯೂಸಿಕ್ ಯಾವ್ದಾರು ಒಂದು ಮ್ಯೂಸಿಕ್ ನಿಮ್ಗೆ ಗುಡ್ ಫೀಲಿಂಗ್, ಬ್ಯಾಡ್ ಫೀಲಿಂಗ್ ಈ ಥರ ಮ್ಯೂಸಿಕ್ ಹಾಕಿರೋದು ಬರ್ತದೆ. ನ್ಯಾಚುರಲ್ ಫೀಲಿಂಗ್ ಮ್ಯೂಸಿಕ್ ಅಂತ ಹಾಕ್ತೇನೆ ನೋಡಿ ನಾನು. ನೇಚರ್ ಬಂತು ನೋಡಿ. ಈಗ ಇಲ್ಲಿ ಪ್ಲೇ ಮಾಡಿಬಿಟ್ರೆ ಆಯ್ತು, ನಿಮ್ಗೆ ಯಾವ್ದು ಬೇಕು ಅದು ಮ್ಯೂಸಿಕ್ಕು. ಏನೋ ಒಂದು ಹೆಲ್ಪ್ ಆಗುತ್ತೆ ಅಂದರೆ, ಇಲ್ಲಿ ಮ್ಯೂಸಿಕ್ ಹಾಕೋದ್ರಿಂದ ಯಾವುದೇ ಕಾಪಿರೈಟ್ ನಿಮ್ಮ ವಿಡಿಯೋಗೆ ಬರೋದಿಲ್ಲ. ಅದೊಂದು ಪ್ಲಸ್ ಪಾಯಿಂಟು. ಓಕೆನಾ, ಹಾಗಾಗಿ ನೀವು ಕಾಪಿರೈಟಿಂದ ಬಚಾವಾಗ್ತೀರಿ ನೋಡಿ. ಇಷ್ಟೇ
ಈಗ ಮ್ಯೂಸಿಕ್ ಹಾಕಿದ್ದೆ ನಾನು ನೋಡಿ. ದಯವಿಟ್ಟು ಆರಾಮಾಗಿ ಕೂತ್ಕೊಂಡು ಆಲೋಚನೆ ಮಾಡಿ ಎಡಿಟ್ ಮಾಡಿ. ನಿಮಗೇನು ಅಷ್ಟೆಲ್ಲ ಗೊತ್ತಾಗ್ತದೆ, 1 ಅಥವಾ 2 ದಿವಸ ಸಮಸ್ಯೆ ಆಗ್ಬೋದು. ಹಾಗಾಗಿ ಆರಾಮಾಗಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಎಡ್ ಮಾಡಿ. ಇಷ್ಟ ಆದ ಕೂಡಲೇ ಮೇಲ್ಗಡೆ ಮತ್ತೆ ಬಾಣದ ಗುರುತುಂಟು, ಅಲ್ಲಿ ಕ್ಲಿಕ್ ಮಾಡಿಬಿಟ್ರೆ ನೋಡಿ ಕ್ವಾಲಿಟಿ ಕೇಳ್ತದೆ. ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ಎಕ್ಸ್ಪೋರ್ಟ್ ವಿಡಿಯೋ. ಇಷ್ಟೇ ಓಕೆನಾ? ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಕಾಪಿರೈಟ್ ಇಲ್ಲದೆ ಇರೋ ಥರ ಅಂತ ಸ್ವಲ್ಪ ಏನಾದರೂ ನಿಮಗೆ ಬೇಕಿದ್ದರೆ ಮಾಹಿತಿ ನನಗೆ ತಿಳಿಸಿ. ನಾನು ಕಮೆಂಟ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನನಗೆ ಎಷ್ಟು ಗೊತ್ತು ಅಷ್ಟೇ ಹೇಳ್ತೀನಿ, ನಾನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಓಕೆ, ನನಗೆಲ್ಲ ಗೊತ್ತು ಅಂತ ಹೇಳೋದಿಲ್ಲ, ಎಷ್ಟು ಬೇಕು ಅಷ್ಟೇ ಹೇಳ್ತೀನಿ. ಹಾಗಾದರೆ ಇಲ್ಲಿ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಟೇಕ್ ಕೇರ್, ಬಾಯ್.